ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 24ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಒಂದ್ ವೇಳೆ ನಾನು ಕರ್ಮ ಮಾಡದೆ ಹೋದ್ರೆ ಈ ಮನುಷ್ಯರೆಲ್ಲ ನಷ್ಟಭ್ರಷ್ಟರಾಗಿ ಹೋಗ್ತಾರೆ ಅಂತ ಭಗವಂತ ಹೇಳ್ತಾನಲ್ಲ, ಅದಕ್ಕೇನು ಅರ್ಥ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನಾನು ಸಂಕರತೆಯನ್ನುಂಟು ಮಾಡುವವನಾಗ್ತೀನಿ ಅಂತ ಹೇಳಿದಾನಲ್ಲ, ಅದರ ಅರ್ಥ ಏನು? ಏನು ಸಂಕರತೆಯನ್ನ ಉಂಟು ಮಾಡುವುದು ಅಂದ್ರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇಲ್ಲಿ ಸಂಕರಸ್ಯ ಅನ್ನುವಂಥ ಪದದಿಂದ ಎಲ್ಲಾ ರೀತಿಯ ಸಂಕರತೆಗಳನ್ನ ಕುರಿತು ಇಲ್ಲಿ ಹೇಳಿದ್ದಾರೆ. ಈಗ ಒಬ್ಬ ಮನುಷ್ಯ ಅಂತಂದ್ಮೇಲೆ ವರ್ಣ, ಆಶ್ರಮ, ಜಾತಿ, ಸಮಾಜ, ಸ್ವಭಾವ, ಪ್ರದೇಶ, ಕಾಲ, ರಾಷ್ಟ್ರ ಮತ್ತು ಪರಿಸ್ಥಿತಿಯ ಅಪೇಕ್ಷೆಯ ಹಾಗೆ ಎಲ್ಲ ಮನುಷ್ಯರಿಗೂ ಕೂಡ ತಮ್ಮ ತಮ್ಮದೇ ಆದಂತಹ ಮತ್ತು ಬೇರೆ ಬೇರೆ ಪಾಲಿಸಬೇಕಾದಂತಹ ಧರ್ಮಗಳಿರುತ್ತೆ. ಶಾಸ್ತ್ರವಿಧಿಯನ್ನು ತ್ಯಾಗ ಮಾಡಿ ನಿಯಮಪೂರ್ವಕವಾಗಿ ನಾವು ಏನು ಮಾಡಬೇಕೋ ತಮ್ಮ ತಮ್ಮ ಧರ್ಮಗಳನ್ನು ಪಾಲಿಸದೇ ಇದ್ದರೆ ಎಲ್ಲ ವ್ಯವಸ್ಥೆಗಳು ಕೂಡ ಕೆಟ್ಟು ಹೋಗುತ್ತೆ. ಮತ್ತು ಎಲ್ಲರ ಧರ್ಮಗಳಲ್ಲೂ ಕೂಡ ಸಂಕರತೆ ಅನ್ನೋದು ಬಂದುಬಿಡುತ್ತೆ. ಅಂದರೆ ಅವುಗಳ ಮಿಶ್ರಣ ಆಗಿಬಿಡುತ್ತೆ. ಈಗ ಬ್ರಾಹ್ಮಣ ಅವನು ಕೆಲಸ ಮಾಡಬೇಕು, ಆಮೇಲೆ ಆಶ್ರಮದಿಂದ ಅವನು ಗೃಹಸ್ಥನಾಗಿದ್ದರೆ ತನ್ನ ಧರ್ಮವನ್ನು ತಾನು ಫಾಲೋ ಮಾಡಬೇಕು. ಇನ್ನು ಶೂದ್ರ ತನ್ನ ಕೆಲಸಗಳನ್ನು ಮಾಡಬೇಕು. ಶೂದ್ರ ಹೋಗಿ ನಾನು ಮಾಡೋದಿಲ್ಲ ನನ್ನ ಕೆಲಸ ಅಂತಂದಾಗ ಆ ಕೆಲಸವನ್ನು ಬ್ರಾಹ್ಮಣ ಮಾಡಬೇಕಾಗುತ್ತೆ. ಈ ರೀತಿ ತಮ್ಮ ತಮ್ಮ ಕೆಲಸಗಳನ್ನು ಕರ್ತವ್ಯಗಳನ್ನು ಪಾಲನೆ ಮಾಡದೇ ಇದ್ದರೆ ಎಲ್ಲ ಸಮ್ಮಿಶ್ರಣವಾಗಿ ಸಂಕರತೆ ಅನ್ನೋದು ಆಗ್ಬಿಡುತ್ತೆ. ಈ ಕಾರಣದಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯದಿಂದ ಭ್ರಷ್ಟರಾಗಿ ಹೀನ ಸ್ಥಿತಿಯನ್ನು ಮುಟ್ತಾರೆ. ಅದಕ್ಕೋಸ್ಕರನೇ ಅವರ ಧರ್ಮ, ಕರ್ಮ ಮತ್ತು ಜಾತಿ ಅನ್ನೋದು ನಾಶ ಆಗ್ಬಿಟ್ಟು ಬಹುಶಃ ಮನುಷ್ಯತ್ವನೇ ಇಲ್ಲದೆ ಇರುವಷ್ಟು ನಷ್ಟವಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಒಂದು ವೇಳೆ ನಾನು ಶಾಸ್ತ್ರವಿಹಿತ ಕರ್ತವ್ಯ ಕರ್ಮಗಳನ್ನು ತ್ಯಾಗ ಮಾಡಿದ್ದೇ ಆದರೆ ಅದರ ಫಲವಾಗಿ ನನ್ನ ಆದರ್ಶದ ಮೂಲಕ ಈ ಜನರಿಂದ ಶಾಸ್ತ್ರೀಯ ಕರ್ಮಗಳ ತ್ಯಾಗ ಮಾಡಿಸಿ ಇವರಲ್ಲಿ ಧರ್ಮನಾಶಕ ಸಂಕರತೆಯನ್ನು ಉಂಟು ಮಾಡೋದ್ರಲ್ಲಿ ನಾನೇ ಕಾರಣ ಆಗಬೇಕಾಗಿ ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ನಾನು ಮಾಡೋದ್ರಿಂದ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ, ನಾನು ಮಾಡಲಿಲ್ಲ ಅಂತಂದರೆ ಇಷ್ಟೆಲ್ಲ ಹಾನಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಈಗ ನಾನು ಮಾಡಿಲ್ಲ ಅಂತ ಅವರು ಕೂಡ ತಮ್ಮ ತಮ್ಮ ಧರ್ಮಗಳನ್ನು ಫಾಲೋ ಮಾಡೋದಿಲ್ಲ. ಅದರಿಂದ ಏನಾಗುತ್ತೆ, ಅವ್ರವ್ರ ಇಷ್ಟ ಬಂದಂಗೆ ಇರೋದಕ್ಕೆ ಶುರು ಆಗುತ್ತೆ. ಆಗ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದನ್ನು ಯಾರೂ ಫಾಲೋ ಮಾಡೋದಿಲ್ಲ. ಆ ಕರ್ಮವನ್ನು ತ್ಯಾಗ ಮಾಡಿ ಧರ್ಮ ನಾಶ ಆಗುವಂಥ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಧರ್ಮನಾಶ ಮಾಡುವಂಥ ಒಂದು ಕೆಲಸಗಳನ್ನು ಮಾಡಿದಾಗ ಸಂಕರತೆ ಅನ್ನೋದು ಉಂಟಾಗತ್ತೆ. ಆಗ ಧರ್ಮನಾಶಕ ಸಂಕರತೆಯನ್ನು ಉಂಟು ಮಾಡೋದ್ರಲ್ಲಿ ನಾನೇ ಕಾರಣ ಆಗಿಬಿಡ್ತೀನಿ ಅಂತಂದ್ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಸಕಲ ಪ್ರಜೆಗಳ ನಾಶಕ್ಕೆ ನಾನು ಕಾರಣನಾಗುವೆನು ಅಂತ ಹೇಳ್ತಾ ಇದ್ದಾನಲ್ಲ, ಇದರ ಅರ್ಥ ಏನು ಅಂತ. ಉತ್ತರ ಏನು ಅಂತಂದರೆ, ಈಗ ಕರ್ತವ್ಯದಿಂದ ಭ್ರಷ್ಟನಾಗೋದ್ರಿಂದ ಜನರಲ್ಲಿ ಏನಾಗುತ್ತೆ, ಎಲ್ಲ ರೀತಿಯ ಸಂಕರತೆಯು ಕೂಡ ಹರಡಿಕೊಂಡಾಗ ಮನುಷ್ಯ ಏನು ಮಾಡ್ತಾನೆ, ಭೋಗಪರಾಯಣನಾಗ್ತಾನೆ, ಸ್ವಾರ್ಥಾಂತರಾಗ್ತಾನೆ. ಅಂದರೆ ತನ್ನ ಭೋಗಗಳಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾನೆ. ಮತ್ತು ತನ್ನ ಒಂದು ಇಚ್ಛೆಯನ್ನು ಪೂರೈಸ್ಕೊಳ್ಳೋದು ಒಂದೇ ಅವನ ಉದ್ದೇಶ ಆಗ್ಬಿಡುತ್ತೆ. ಬೇರೆ ಏನೂ ನೋಡೋದಿಲ್ಲ ಅವನು. ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಅವ್ರಿಗೇನೋ ದುಃಖ ಆಗುತ್ತೆ, ಅವ್ರ ಬಗ್ಗೆ ಯೋಚನೆ ಮಾಡೋದು ಅದೆಲ್ಲ ಬಿಟ್ಬಿಡ್ತಾನೆ. ಆಯಿತಾ? ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಸ್ವಾರ್ಥತೆಯನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೊಬ್ಬರನ್ನು ನಾಶ ಮಾಡೋದಕ್ಕೂ ಅವನು ರೆಡಿ ಆಗಿಬಿಡ್ತಾನೆ. ಆಮೇಲೆ ತಮ್ಮ ಅತ್ಯಂತ ಕ್ಷುದ್ರ ಮತ್ತು ಕ್ಷಣಿಕ, ಅದು ಕೆಲವೇ ಸೆಕೆಂಡುಗಳ ಸುಖ ಭೋಗ ಇರಬಹುದು, ಅದಕ್ಕೋಸ್ಕರ ಬೇರೆಯವರನ್ನು ನಾಶ ಮಾಡೋದಕ್ಕೂ ಕೂಡ ಅವನು ಸ್ವಲ್ಪ ಕೂಡ ಹಿಂಜರಿಯೋದಿಲ್ಲ. ಈಗಲೇ ನಾವು ಬೇಕಾದಷ್ಟು ನೋಡ್ತಾ ಇರ್ತೀವಿ. ಒಂದು ಸಣ್ಣ ಒಂದು ಕಳ್ತನ ಅಂದರೆ ವಾಚ್ ಕಿತ್ಕೊಳ್ಳೋದು ಅಥವಾ ಕತ್ತಲ್ಲಿರೋದು ಚೈನನ್ನು ಕಿತ್ಕೊಳ್ಳೋದಕ್ಕೆ ಆ ಮನುಷ್ಯನನ್ನೇ ಕೊಂದು ಬಿಡ್ತಾರೆ. ಆ ರೀತಿ ಎಲ್ಲ ಮಾಡ್ತಾರೆ ನೋಡಿ. ಒಂದು ಚಿಕ್ಕ ಒಂದು ಆಸೆಗೋಸ್ಕರ ಅವರ ಜೀವನೇ ತಗೊಳ್ಳೋಷ್ಟು ಯೋಚನೆ ಮಾಡಿಬಿಡ್ತಾರೆ ಅವರು. ಈ ರೀತಿ ಬೇಕಾದಷ್ಟು ಎಕ್ಸಾಂಪಲ್ ನಮಗೆ ಸೊಸೈಟಿನಲ್ಲಿ ಸಿಗುತ್ತೆ. ಕ್ಷುದ್ರವಾಗಿರುವಂಥದ್ದು ಮತ್ತು ಕ್ಷಣಿಕವಾಗಿರುವಂಥ ಸುಖಭೋಗಗಳಿಗೋಸ್ಕರ ಬೇರೆಯವರನ್ನು ನಾಶ ಮಾಡೋದಕ್ಕೆ ಅವರು ಸ್ವಲ್ಪನೂ ಹಿಂಜರಿಯೋದಿಲ್ಲ. ಈ ರೀತಿಯ ಅನಾಚಾರ ಹೆಚ್ಚಾದಾಗ ಅದರ ಜೊತೆಗೆ ಏನಾಗುತ್ತೆ,
ಹೊಸ ಹೊಸ ದೈವಿ ವಿಪತ್ತುಗಳು ಅಂದರೆ ದೇವತೆಗಳಿಂದ ವಿಪತ್ತುಗಳು ಬರೋದಕ್ಕೆ ಶುರುವಾಗುತ್ತೆ. ಅದರ ಕಾರಣದಿಂದ ಎಲ್ಲ ಪ್ರಾಣಿಗಳಿಗೂ ಕೂಡ ಅವಶ್ಯಕತೆಗೆ ಬೇಕಾಗಿರುವಷ್ಟು ಅನ್ನ ನೀರು ಮತ್ತು ಜೀವನ ಧಾರಣೆಗೆ ಬೇಕಾಗಿರುವಂಥ ಅನುಕೂಲಗಳು ಕೂಡ ಬಹುಶಃ ನಾಶ ಆಗೋಗ್ಬಿಡುತ್ತೆ. ಈಗ ಮನುಷ್ಯರು ಕೆಟ್ಟ ಹಾದಿ ಹಿಡಿದಷ್ಟು ದೇವತೆಗಳಿಗೆ ಕೋಪ ಬರುತ್ತೆ. ಅವರು ಕೊಡೋದನ್ನು ಕೊಡೋದಿಲ್ಲ, ಅತಿ ವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೀವಲ್ವ, ಆ ರೀತಿ ಮಾಡಿಬಿಡ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಮಹಾಮಾರಿ ಅನ್ನೋದು ಬಂದ್ಬಿಡುತ್ತೆ, ಅನಾವೃಷ್ಟಿ ಆಗುತ್ತೆ, ಜಲಪ್ರಳಯಗಳಾಗುತ್ತೆ, ಕ್ಷಾಮ, ಅಗ್ನಿ ಅನಾಹುತಗಳಾಗುತ್ತೆ, ಭೂಕಂಪಗಳಾಗುತ್ತೆ, ಮತ್ತು ಉಲ್ಕಾಪಾತಗಳು, ಇದೆಲ್ಲ ಉತ್ಪಾತಗಳು ಕೂಡ ಪ್ರಾರಂಭವಾಗುತ್ತೆ. ಇದೆಲ್ಲ ನಮಗೆ ದೈವಿ ಪ್ರಕೋಪದಿಂದ ಬರುವಂಥದ್ದು, ಇದೆಲ್ಲ ದೈವಿ ವಿಪತ್ತುಗಳು ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಎಲ್ಲ ಪ್ರಜೆಗಳ ವಿನಾಶ ಆಗುತ್ತೆ. ಅದಕ್ಕೋಸ್ಕರನೇ ಭಗವಂತ ನಾನು ಸಮಸ್ತ ಪ್ರಜೆಗಳನ್ನು ನಷ್ಟ ಮಾಡುವಂಥವ್ನು ಆಗ್ಬಿಡ್ತೀನಿ ಅನ್ನುವಂಥ ವಾಕ್ಯದಿಂದ ನಾನು ಶಾಸ್ತ್ರವಿಹಿತ ಕರ್ತವ್ಯ ಕರ್ಮಗಳನ್ನೇನಾದರೂ ತ್ಯಾಗ ಮಾಡಿದ್ರೆ ನನಗೆ ಮೇಲೆ ಹೇಳಿದ್ದೀನಲ್ಲ ಆ ರೀತಿಯಿಂದ ಜನರನ್ನು ಉಚ್ಛೃಂಖಲರನ್ನಾಗಿ ಮತ್ತು ಸಮಸ್ತ ಪ್ರಜೆಯ ನಾಶ ಮಾಡೋದ್ರಲ್ಲಿ ನಿಮಿತ್ತನಾಗಬೇಕಾಗುತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಈ ರೀತಿ ಹೇಳಿದ್ದಾನೆ. ಈಗ ನಾನು ಒಬ್ಬ ಕರ್ತವ್ಯ ಕರ್ಮಗಳನ್ನು ಮಾಡಲಿಲ್ಲ ಅಂತಂದರೆ, ಅಥವಾ ಶಾಸ್ತ್ರಗಳಲ್ಲಿ ವಿಧಿವಿಧಾನಗಳನ್ನು ಹೇಳಿದಾರಲ್ಲ ಅದನ್ನೆಲ್ಲ ನಾನು ಫಾಲೋ ಮಾಡಲಿಲ್ಲ ಅಂತಂದರೆ ಏನೆಲ್ಲ ತೊಂದರೆಗಳಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಗವಂತನಿಗೆ ಬೇಕಾಗಿರೋದು ಏನೂ ಇಲ್ಲ, ಆದರೂ ಕೂಡ ತಾನೇ ಸೃಷ್ಟಿ ಮಾಡಿರುವಂಥ ಈ ಜಗತ್ತಿನಲ್ಲಿ ತನ್ನದೇ ಆದಂಥ ಜನಗಳಿಗೆ ಅದನ್ನು ತೋರಿಸ್ಕೊಡ್ಬೇಕಲ್ವಾ. ಈಗ ಇವನು ಮಾಡಿಲ್ಲ ಅಂತಂದರೆ ಅವರೆಲ್ಲ ಫಾಲೋ ಮಾಡ್ತಾರೆ, ಇವನು ಮಾಡ್ತಾನೆ ಅಂದರೆ ಅವರೆಲ್ಲ ಅದನ್ನೇ ಫಾಲೋ ಮಾಡ್ತಾರೆ. ಈ ಗೋವರ್ಧನ ಪೂಜೆಯನ್ನು ಮಾಡಿ ತೋರಿಸ್ತಾ ಜನರೆಲ್ಲ ಮಾಡಿದ್ರು, ಗೋವರ್ಧನ ಪೂಜೆಯನ್ನು ಮಾಡಲಿಲ್ಲ ಅಂತಂದಿದ್ರೆ ಅವರೆಲ್ಲ ಮಾಡ್ತಾ ಇರಲಿಲ್ಲ. ಆ ರೀತಿ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಆ ಭಗವಂತ ಏನೇನೆಲ್ಲ ಮಾಡ್ತಾನೋ ಅದನ್ನೇ ಅನುಕರಣೆ ಮಾಡ್ತಾನೆ. ಅವನ ತಂದೆ ತಾಯಿನ ಪ್ರೀತಿಸ್ತಾನ, ಇವರು ಕೂಡ ತಂದೆ ತಾಯಿನ ಪ್ರೀತಿಸ್ತಾರೆ. ಅವನು ಹಸುನ್ ಪ್ರೀತಿಸ್ತಾನ, ಇವರು ಕೂಡ ಹಸುನ್ ಪ್ರೀತಿಸ್ತಾರೆ. ಅವನು ಜವಾಬ್ದಾರಿಗಳನ್ನು ತಗೊಂಡು ಆಮೇಲೆ ತನ್ನ ಕರ್ತವ್ಯ ಏನೋ ಅದನ್ನೆಲ್ಲ ಮಾಡ್ತಾನ, ಇವರು ಕೂಡ ಮಾಡ್ತಾರೆ. ಅವನು ಮಾಡಲಿಲ್ವಾ ಇವರು ಕೂಡ ಮಾಡೋದಿಲ್ಲ. ಆ ರೀತಿ ಅನುಸರಣೆ ಮಾಡೋರು ಇರ್ತಾರೆ. ಈಗ ಇವನೇ ಮಾಡಲಿಲ್ಲ ಅಂತಂದಾಗ ಏನೆಲ್ಲ ಅನಾಹುತಗಳಾಗಿ ವರ್ಣಸಂಕರಗಳಾಗಿ ಮತ್ತು ಎಲ್ಲರೂ ಕೂಡ ಸ್ವಾರ್ಥಪರಾಯಣರಾಗ್ಬಿಡ್ತಾರೆ. ತಮ್ಮ ಸ್ವಾರ್ಥ ಭೋಗಗಳನ್ನು ಭೋಗಿಸ್ಕೊಳ್ಳೋದಕ್ಕೆ ಬೇರೆಯವರನ್ನ ಕೊಲ್ಲೋದಕ್ಕೂ ಸಿದ್ಧ, ಏನು ಮಾಡೋದಕ್ಕೂ ರೆಡಿ ಆಗಿಬಿಡ್ತಾರೆ. ಅದರಿಂದ ಏನಾಗುತ್ತೆ, ಪಾಪಿಗಳಾಗ್ತಾರೆ. ಆಮೇಲೆ ಎಲ್ಲ ರೀತಿಯ ಒಂದು ದೈವಿ ವಿಪತ್ತುಗಳು ಬರೋದಕ್ಕೆ ಶುರುವಾಗುತ್ತೆ. ಇಷ್ಟೆಲ್ಲ ಅನಾಹುತಗಳಿಗೆ ನಾನೇ ಕಾರಣ ಆಗ್ಬಿಡ್ತೀನಿ, ಅದಕ್ಕೋಸ್ಕರ ನಾನು ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇರ್ತೀನಿ, ನಾನು ಯಾವತ್ತೂ ಸುಮ್ಮನೆ ಇರೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇರೋದು? ಅರ್ಜುನನಿಗಲ್ಲ, ನಮಗೆ. ಇವಾಗ ಬೇಕಾದಷ್ಟು ನಮಗೆ ತಿಳುವಳಿಕೆ ಬರ್ತಾ ಓ ನಾನು ಆತ್ಮ, ನಾನೇನು ಮಾಡಬೇಕಾಗಿಲ್ಲ, ನಾನು ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಸಾಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀವಲ್ಲ, ಅದು ತಪ್ಪು. ನಮ್ಮ ಕರ್ತವ್ಯಗಳು ಏನಿದೆಯೋ ಅದನ್ನೆಲ್ಲ ಮಾಡ್ತಾ ಇರ್ಬೇಕು. ನಮ್ಮನ್ನು ನೋಡ್ತಾನೆ ಮಕ್ಕಳು ಕಲಿತಾರೆ. ನಾವೇ ಮಾಡಲಿಲ್ಲ ಅಂತಂದೆ ಮನೆಯಲ್ಲಿ ಮಕ್ಕಳೆಲ್ಲಿ ಮಾಡ್ತಾರೆ? ಅದಕ್ಕೆ ಪ್ರತಿನಿತ್ಯ ಪಾರಾಯಣ ಮಾಡೋದಾಗಿರ್ಬೋದು, ಆಮೇಲೆ ಮನೆ ಕೆಲಸಗಳಾಗಿರ್ಬೋದು, ನಮ್ಮ ಜವಾಬ್ದಾರಿಗಳಾಗಿರ್ಬೋದು, ಎಲ್ಲವನ್ನೂ ಮಾಡ್ತಾ ನಾವು ಭಗವಂತನ ಕಡೆಗೆ ಹೋಗೋದಕ್ಕೆ ಏನು ಮಾಡಬೇಕೋ ಅದನ್ನೂ ಮಾಡಬೇಕು. ಅದನ್ನೆಲ್ಲ ನಮ್ಮ ಮಕ್ಕಳಿಗೂ ನಮ್ಮ ಮನೆಯಲ್ಲಿರೋರ್ಗೂ ಕೂಡ ಆದಷ್ಟು ಮಟ್ಟಿಗೆ ಹೇಳ್ಕೊಡ್ಬೇಕು. ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಮುಂದೆ ಅವ್ರಿಗೆ ಸೇರಿರುವಂಥದ್ದು, ಆದರೆ ಹೇಳ್ಕೊಡೋದು ನಮ್ಮ ಒಂದು ಕರ್ತವ್ಯ ಆಗುತ್ತೆ, ನಮ್ಮ ಧರ್ಮ ಆಗುತ್ತೆ. ಅದನ್ನು ಹೇಳ್ಕೊಡೋದು ಮಾಡಬೇಕು ನಾವು. ಆಮೇಲೆ ಅವ್ರು ಮಾಡೋದು ಅವ್ರಿಷ್ಟ ಆಗುತ್ತೆ. ಆಯಿತಾ? ಈ ರೀತಿ ನಮ್ಮ ಕರ್ತವ್ಯಗಳನ್ನು ಹೇಗೆ ಮಾಡಬೇಕು, ಅಥವಾ ನನಗೇನೂ ಆಸೆ ಆಕಾಂಕ್ಷೆ ಇಲ್ಲ ಅಂತಂದರೂ ಕೂಡ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ನಾನು ಮಾಡೋದು ಯಾಕೆ ಮಾಡಬೇಕು ಅಂತಂದರೆ ಲೋಕ ಸಂಗ್ರಹಕ್ಕೆ. ಅಂದರೆ ಅಟ್ಲೀಸ್ಟ್ ನಮ್ಮ ಮನೆಯ ಒಳಿತಿಗೋಸ್ಕರ ಅಂತ ಯೋಚನೆ ಮಾಡಿ ಮಾಡೋದಕ್ಕೆ ಶುರು ಮಾಡಬೇಕು. ಆಮೇಲೆ ನಮ್ಮ ಏರಿಯಾ, ಆಮೇಲೆ ನಾವಿರುವಂಥ ಒಂದು ದೇಶ, ಈ ರೀತಿ ಅದು ಹೆಚ್ಚುತ್ತಾ ಹೋಗಿ ಆಮೇಲೆ ವಸುದೈವ ಕುಟುಂಬಕಂ ಅಂತಂದ್ಬಿಟ್ಟು ಎಲ್ಲ ಲೋಕ ಸಂಗ್ರಹಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಮಾಡ್ತೀವಿ. ಅಂದರೆ ಚಿಕ್ಕದಾಗಿ ನಾವು ನನಗೋಸ್ಕರ ಅಂತ ಮಾಡ್ಕೊಳ್ಳೋದನ್ನು 4 ಜನಗೋಸ್ಕರ ಮಾಡಬೇಕು ಅಂತ ಬರಬೇಕು. ಆ 4 ಆಮೇಲೆ 40 400 ಈ ಜಗತ್ತೇ ನನ್ನದು ಅನ್ನುವಂಥ ಒಂದು ಆ ಭಾವ ನಮ್ಮಲ್ಲಿ ಬರುತ್ತೆ. ಆಯಿತಾ? ನಾವು ಬರೀ ಸ್ವಾರ್ಥದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಯಾವತ್ತೂ ನಾವು ಓಪನ್ ಮೈಂಡಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಹೇಳ್ಕೊಡ್ತಾ ಇದ್ದಾನೆ ಏನಕ್ಕೆ ನಾವು ಕರ್ತವ್ಯಗಳನ್ನು ಮಾಡಲೇಬೇಕು ಅಂತಂದ್ಬಿಟ್ಟು. ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಲ್ವಾ, ಈಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಮಾಡೋದು ನಮ್ಮ ಕರ್ತವ್ಯ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.